ಅಭಿಮಾನ ನಮಗೆ ಗೊತ್ತಾಗೋದು ಜನವರಿ 3ನೇ ತಾರೀಕು ಅಂತ ಹೇಳಿ ಇವತ್ತು ಅವರ ಆಶೀರ್ವಾದದಿಂದ ನಾವೆಲ್ಲ ಅವರು ಇದರಿಂದ ನಾವೆಲ್ಲ ಬದುಕ್ತೀರಿ. ಆದ್ರೆ ಒಂದು ದಿವಸ ಅವ್ರಿಗೋಸ್ಕರ ನಾವು ಕಷ್ಟ ಬೀಳ್ಬೇಕಂದ್ರೆ ಒಂದು 15 ದಿವಸ ನಾವು ಕಷ್ಟ ಬೀಳ್ಬೇಕಷ್ಟೇ. ಪ್ರತಿ ಮನೆಗೆ ಹೋಗಿ ಜನರನ್ನ ನೀನು ಬಾ ಅಂತ ಕರಿಬೇಕಷ್ಟೇ. ಅವ್ರಿಗೆ ನೀವು ದುಡ್ಡು ಕೊಡೋದಿಲ್ಲ, ಇನ್ನೊಂದು ಕೊಡೋದಿಲ್ಲ. ಅಭಿಮಾನದಿಂದ ಹೋಗಿ ಅಂತ ನಮ್ಮ ಮನೆ ಕಾರ್ಯಕ್ರಮ ನಡೀತಿದೆ, ತಾವೆಲ್ಲ ಬರಬೇಕು. ಈ ಕಾರ್ಯಕ್ರಮನ ಅದ್ದೂರಿಯಾಗಿ ತಾವೆಲ್ಲ ಯಶಸ್ವಿ ಮಾಡ್ಬೇಕಂತೇಳಿ ಅವ್ರ ಪ್ರೋತ್ಸಾಹನ ತುಂಬಿ ಆ ಜನನ ಅಲ್ಲಿ ಕರ್ಕೊಂಡ್ಬರೋದು ಒಂದೇ ನಮ್ಮ ಜವಾಬ್ದಾರಿ. ಇಷ್ಟೆಲ್ಲ ವಾಲ್ಮೀಕಿ ಶ್ರೀಗಳಿಂದ ನಾವು ಇಷ್ಟೆಲ್ಲ ಅನುಕೂಲತೆಗಳು ಪಡೆದು ಅವ್ರ ಆಶೀರ್ವಾದದಿಂದ ನಾವು ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದ ಮೇಲೆ ಆ ಋಣವನ್ನು ನಾವು ತೀರ್ಸ್ಕೊಂಡು ಒಂದು ಮಟ್ಟಕ್ಕೆ ನಾವು 1% ಋಣವನ್ನು ತೀರ್ಸ್ಕೋಬೇಕಂದ್ರೆ ನಾವು ಈ ತಿಂಗಳು ನಮ್ಮ ಮನೆಯ ಕೆಲಸ ಇದಂತ ಹೇಳಿ ನಾವು ಇಡೀ ಕುಟುಂಬ ನಾವೆಲ್ಲರೂ ಒಂದು ಕುಟುಂಬದ ತರ ಸೇರ್ಕೊಂಡು ನಾವು ಮಾಡಬೇಕು. ನಮ್ಮ ತಾಯನವ್ರು ಹೇಳ್ತಿದ್ರು ಪಕ್ಷಾತೀತವಾಗಿ ಎಲ್ಲರನ್ನ ಕರೆದಿದ್ರು ಅಂತೇಳಿ. ದೇವರ ವಿಚಾರ ಬಂದಾಗ ಪಕ್ಷ ಅನ್ನೋದು ಯಾವತ್ತೂ ಬರಲ್ಲ ಅಂತ ಹೇಳಿಕ್ ನಾನು ಇಚ್ಛೆ ಕೊಡ್ತೀನಿ. ಇದರಲ್ಲಿ ಕೂಡ ನಾವು ಪಕ್ಷ ಭೇದ ಭಾವ ಮಾಡಿದ್ರೆ ನನ್ನಿಂದ ಪಾಪಾತ್ಮ ಇನ್ನೊಬ್ಬರು ಇರೋಕ್ಕಿಲ್ಲ ಅಂತ ಹೇಳಿ ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳಿದ್ದೆ. ಪ್ರತಿ ಪಕ್ಷದವ್ರನ್ನ ಇದರಲ್ಲಿ ದೇವರ ವಿಚಾರದಲ್ಲಿ ಕಾಂಗ್ರೆಸ್, JDS, BJP ಅಂತ ನೋಡ್ಬೇಡ್ರಿ. ದೇವರ ವಿಚಾರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡ್ಕೊಂಡು ಹೋದ್ರೇನೆ ಅದೊಂದು ಸುಂದರವಾದಂತ ಕಾರ್ಯಕ್ರಮ ನಾವು ಮಾಡಕ್ಕಾಗದಂತ ಹೇಳಕ್ ಇಚ್ಛೆ ಪಡ್ತೀವಿ. ಅದು ಜನವರಿ 3ನೇ ತಾರೀಕು ನಾವು ಯಾವ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಕೋಬೇಕಂತ ನೀವೆಲ್ಲರೂ ಹೇಳ್ತಿದ್ರಿ. ಭರತ್ ರೆಡ್ಡಿ ನಮಗೆ ಪುತ್ತಲಿಯನ್ನು ಮಾಡಿಕೊಟ್ಟ, ಭರತ್ ರೆಡ್ಡಿ ಪುತ್ತಲಿಯನ್ನು ಮಾಡಿಕೊಟ್ಟ ಅಂತ. ಇದರಲ್ಲಿ ಭರತ್ ರೆಡ್ಡಿ ಮಾಡಿದ್ದೇನಿಲ್ಲ. ಆ ಭಗವಂತ ನಮ್ಮ ವಾಲ್ಮೀಕಿ ಋಷಿಗಳು ಯಾರ ಕೈಯಿಂದ ತನ್ನ ಪುತ್ತಲಿನ ಕೆತ್ತನಿಕೆ ಮಾಡ್ಕೋಬೇಕು ಅವರೇ ಒಂದು ನಿರ್ಧಾರವನ್ನು ಮಾಡಿ. ಯಾಕಂದ್ರೆ ಇದೇ ಒಂದು 3 ವರ್ಷಕ್ಕೆ ಮುಂಚೆ ಮಾಡ್ಬೇಕಂದ್ರೆ ಏನು ಅಯೋಧ್ಯದಲ್ಲಿ ಅರವಿಂದ್ ಯೋಗಿರಾಜ್ ಅವರು ರಾಮನ ಕೆತ್ತನಿಕೆ ಮಾಡಲಿಲ್ಲ. ಅವರು ಮತ್ತೆ ನಮ್ಮ ವಾಲ್ಮೀಕಿ ಅವ್ರನ್ನ ಕೆತ್ತನಿಕೆ ಮಾಡಕ್ಕೆ ಅಷ್ಟು ಪವಿತ್ರತೆಯನ್ನು ಬರ್ತಿರ್ಲಿಲ್ಲ. ಈಗ ಒಂದು 2 ವರ್ಷ ಕೆಳಗೆ ಅಯೋಧ್ಯದಲ್ಲಿ ನಮ್ಮ ರಾಮಲಲ್ಲನ ಕೆತ್ತನಿಕೆ ಮಾಡಿದಂಥವ್ರ ಕೈಯಲ್ಲೇ ಅವ್ರು ಯಾರು ನಮ್ಮ ವಾಲ್ಮೀಕಿ ಮಹರ್ಷಿಗಳು ನಂದು ಪುತ್ತಲಿ ಅವ್ರ ಕೈಯಲ್ಲೇ ಆಗ್ಬೇಕಂತೇಳಿ ಅವ್ರ ಇಚ್ಛೆಯಿಂದನೇ ಆಗಿರೋದು ಹೊರತು ಯಾರು ಭರತ್ ರೆಡ್ಡಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವ್ರು ಯಾರು ಏನು ಮಾಡಿದ್ದಿಲ್ಲ. ಅವೆಲ್ಲ ಬಿಟ್ಬಿಡ. ಯಾಕಂದ್ರೆ ಮುಖ್ಯವಾಗಿ ನಾವು ಜನವರಿ 3ನೇ ತಾರೀಕು ಎಷ್ಟು ಜನನ ಸೇರಿಸ್ತಿದೀವಿ, ಯಾವ ರೀತಿಯಲ್ಲಿ ಸೇರಿಸ್ತೀವಿ. ಅಕ್ಕಪಕ್ಕರಿಗೆ, ಇಲ್ಲಿನ ಬದುಕಿನ ನಾಯಕರಿಗೆ, ಸಿಂಧೂರು ಲಕ್ಷ್ಮಣ ನಾಯಕರಿಗೆ. ಯಾಕಂದ್ರೆ ಇವತ್ತು ಎಲ್ಲಾ ರೀತಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷವಾದರೂ ಸಹ ಇವತ್ತು ಭಾರತದ ನಮ್ಮ ಬಳ್ಳಾರಿಯಲ್ಲಿ ಇಂಥ ವಿಗ್ರಹ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಭರತ್ ರೆಡ್ಡಿ ಅವರು ಮಾಡ್ತಾರಪ್ಪ ಅಂದ್ರೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಭಾರತ ಇವತ್ತು ಈ ದೇಶದಲ್ಲಿ ಇವತ್ತು ಜನಾಂಗನ ಉಪಯೋಗ ಮಾಡ್ಕೊಂಬಂದು ಗೊತ್ತಿಲ್ಲ, ಆದ್ರೆ ಜನಾಂಗಕ್ಕೆ ಉಪಯೋಗ ಆಗೋದು ಗೊತ್ತಿಲ್ಲ. ಆ ದೃಷ್ಟಿಯಿಂದ ಇವತ್ತು ಭರತ್ ರೆಡ್ಡಿ ಅವರು ಎಲ್ಲಾ ರೀತಿಯಿಂದ ಈ ವಾಲ್ಮೀಕಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಗ್ರಹ ಮೆರವಣಿಗೆ ಸಮಿತಿ ನಾವು ಈಗಾಗಲೇ ವಿಗ್ರಹ ಮೆರವಣಿಗೆ ಸಮಿತಿಗೆ ರವಿ, ಸಂಜಯ್ ಮಲ್ಲಯ್ಯ ಸಾರು, ಅಟ್ಟಪ್ಸೂರಿ, ಕುರಿಯಟ್ಟಿ ಭಾಸ್ಕರ್, ಸಂಪತ್ತು, ಬೀಗ್ಲಿಂಗ, ಅನೇಕ ಸಮಿತಿಗಳಿದ್ದಾವೆ. ಇನ್ನು ಅಂತಿಮ ಆಗಿಲ್ಲ. ತಮ್ಮ ಹೆಸರುಗಳು ಮತ್ತು ತಗೊಂಡು ಅದು ಅಂತಿಮಗೊಳಿಸಬಹುದು. ಇನ್ನು ಯಾರಿದ್ರು ಕೂಡ ಅದರಲ್ಲಿ ಇದೊಂದು ಸರ್ಕಾರದ ಕಾರ್ಯಕ್ರಮ, ಸರ್ಕಾರಕ್ಕೆ ಕೊಟ್ಟರೆ ಮಾಡ್ಕೊಂಡು ಹೋಗ್ಬೋದಾದ ಕಾರ್ಯಕ್ರಮ ಸಹಕಾರ ಮಾಡಬೇಕು. ಹಾಗೇನೆ ಈಗ ಅವ್ರು ಏನ್ ಮಾಡ್ತಿರೋ ಇದ್ರ ಬಗ್ಗೆ ನಾವು ಇಲ್ಲೇನು ಕಾರ್ಯಕ್ರಮ ಆ ಥರ ಇದು ಬಂದು ಎಲ್ಲರೂ ಎಲ್ಲರಿಗೂ ನಾವು ಉಪಹಾರ ಸೇರಿಸ್ಕೊಂಡು ಹೋಗ್ಬೇಕು. ಹಾಗೆ ಹೋಗ್ತಾರೆ. ಹಾರ ಆಯ್ತಾ ಶಾಸಕ ಸರ್
వాళ్ళు వస్తారు ఇటు వాళ్ళు కంపి మళ్ళీ నిలబడి ఎట్లా పోతే జగన్